ಸೊ ಹಾಯ್ ಹಲೋ ನಮಸ್ಕಾರ ಕನ್ನಡಿಗರೇ, ಎಲ್ಲರೂ ಹೇಗಿದ್ದೀರಾ? ಒಂದು ಲಾಂಗ್ ಗ್ಯಾಪ್ ಇತ್ತು. ಯಾಕೆ ಅಂದರೆ ನನಗೊಂದು ಸರ್ಜರಿ ಇತ್ತು. ಆ ಸರ್ಜರಿಯಿಂದ ರಿಕವರಿ ಆಗೋಕ್ಕೆ ಇಷ್ಟು ಲಾಂಗ್ ಪೀರಿಯಡ್ ಇತ್ತು. ಸೊ ಇವಾಗ ನಾನು ನನ್ನ ಹುಟ್ಟೂರು ಮಂಡ್ಯದಲ್ಲಿದ್ದೀನಿ. ವಾಪಸ್ ಬೆಂಗಳೂರಿಗೆ ಹೋಗಬೇಕು. ಅದಕ್ಕಿಂತ ಮುಂಚೆ ನಮ್ಮ ಅಣ್ಣ ಒಂದು ಗಾಡಿ ತಗೊಂಡಿದ್ದಾರೆ ಗ್ಯಾಪಲ್ಲಿ. ಆ ಗಾಡಿಗೆ ಒಂಚೂರು ನೋಡ್ಕೊಂಡು ಹೋಗೋಣ, ಹೊಸ ಗಾಡಿ. ಸೊ ಯಾವ ಗಾಡಿ, ಹೇಗಿದೆ, ಎಷ್ಟು ಮೈಲೇಜ್ ಕೊಡುತ್ತೆ, ಟಾಪ್ ಸ್ಪೀಡ್ ಎಷ್ಟು, ಏನು ಕತೆ ಅಂತ ನೋಡಿಕೊಂಡು ವಾಪಸ್ ಹೋಗೋಣ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿ. ಅಣ್ಣ ಮನೇಲೇ ಇರಬೇಕು. ಅಣ್ಣ ಓಕೆ, ಗುಡ್ ಬಾಯ್. ಮಾರ ನೋಡ್ತಿದ್ಯಾ? ಕಾಲೇಜ್ ಹುಡುಗರು ಸೂಪರು. ರೋಡೆಲ್ಲ ಕಿತ್ತಾಕೋರೆ, ಆದಷ್ಟು ಬೇಗ ರೆಡಿ ಮಾಡ್ತಾರೆ. ಬ್ಯಾಂಗ್ಳೂರ್ ಥರ ಅಲ್ಲ ಇಲ್ಲಿ. ಏನಂದರೆ ಎಲ್ಲ ಕಡೆ ಗ್ಯಾಸ್ ಲೈನು ಪ್ಲಸ್ ವಾಟರ್ ಲೈನ್ ಎರಡು ಒಟ್ಟಿಗೆ ಹಾಕ್ತಿದ್ದಾರೆ ಅನಿಸುತ್ತೆ. ಒಂಚೂರು ಮಂಡ್ಯನ ಇವಾಗ ಅಪ್ಗ್ರೇಡ್ ಮಾಡ್ತಿದ್ದಾರೆ. ತುಮಕೂರು, ಶಿವಮೊಗ್ಗ ಅಲ್ಲಿ ಇಲ್ಲಿ ಎಲ್ಲ ಕಡೆ ಅಪ್ಗ್ರೇಡ್ ಆಗಿಬಿಟ್ಟಿದ್ದಾರೆ. ಬಟ್ ನಮ್ಮದೊಂದೇ ಇನ್ನೂ ಅಪ್ಗ್ರೇಡ್ ಆಗಿಲ್ಲ. ಅಪ್ಗ್ರೇಡ್ ಮಾಡ್ತಿದ್ದಾರೆ. ಸೊ ಜಾಸ್ತಿ ದೂರ ಇಲ್ಲ, ಅಣ್ಣನ ಮನೆ ಇಲ್ಲೇ ಇದೇ ರೋಡು, ಲ್ಯಾಂಡ್ ಆರ್ಮಿ ಆಫೀಸ್ ರೋಡು. ಇವ್ರು ಏನಕ್ಕೆ ಫೇಮಸ್ಸು ಅಂದರೆ ಹೋಟೆಲ್ ಇಟ್ಕೊಂಡಿದ್ದಾರೆ. ಹೋಟೆಲ್ಲೇ ಫೇಮಸ್ ಇವರು. ಮನೇಲೇ ಹೋಟೆಲ್ಲು, ಮನೆಯದೇ ಲೈಕ್ ಅಡುಗೆ ಎಲ್ಲ ಮನೇಲೇ ಮಾಡ್ತಾರೆ. ಸೊ ಅದಕ್ಕೋಸ್ಕರ ತುಂಬ ಫೇಮಸ್ ಹೋಟೆಲ್ ಇಲ್ಲೇ ಇರೋದು. ನಾನು ಇದ್ದಿದ್ದು ಹಳೆ ಮನೆ, ಹಳೆ ನೆನಪು ಈಗಿಲ್ಲ. ಓಹ್ ಯಾವುದು ಗುರು, ಹಾರ್ಲೆ ಡೇವಿಡ್ಸನ್ ಥರ ಐತೆ ಗಾಡಿ ಇದು. ಓ ಸಿಹಿಕೈ ಚಂದ್ರ ಎಲ್ಲ ಬಂದು ಹೋಗ್ಬಿಟ್ಟವ್ರೆ. ಅವರು ಆಲ್ರೆಡಿ ಯೂಟ್ಯೂಬ್ ಚಾನಲಲ್ಲಿ ಬಂದ್ಬಿಟ್ಟವ್ರು. ಹಲೋ, ಯಾವ್ದು ಬ್ರೋ? ಹಾರ್ಲೆ ಡೇವಿಡ್ಸನ್ ಥರ ಐತಲ್ಲ ಬ್ರೋ. ಹಾರ್ಲೆ ಡೇವಿಡ್ಸನ್ ಥರ ಐತಲ್ಲ ಬ್ರೋ. ಅಪ್ಪ ಫುಲ್ಲು ಬ್ಲ್ಯಾಕ್ ಬ್ಯೂಟಿ. ಏನು ಬ್ರೋ ಇದು, ಡಿಫ್ರೆಂಟ್ ಆಗೈತೆ ಗಾಡಿ. ನಡೀರಿ ಹೋಗೋಣ. ಗೇರು ಆರು ನಮ್ದು ಐದೇ ಬ್ರೋ. ಕೀ ಸೈಡಲ್ಲ, ಹ್ಯಾಂಡ್ ಬ್ರೇಕು ಇದ್ಯಾವ್ದು ಬ್ರೋ ಹ್ಯಾಂಡ್ ಬ್ರೇಕ್ ಅಂದ್ರಿ? ನಾನು ಇದ್ಯಾವ್ದು ಕಾರು ಅಂದ್ಕೊಂಡೆ ಇವಾಗ. ಇದ್ಯಾ ಡಿಫ್ರೆಂಟ್ ಆಗೈತೆ ಬ್ರೋ. ನನ್ನ ಗಾಡಿ ಥರನೇ ಒಂಚೂರು, ನನ್ನ ಗಾಡಿ ಥರನೇ ಐತಿದು. ಓಹೋ, ಡಿಫ್ರೆಂಟ್ ಆಗಿದೆ ಗಾಡಿ ಇದು. ಏನಾಕದೆ ಈಗ ನನಗೆ ಮರ್ತೋಗ್ಬಿಟ್ಟೈತಿ. ಓ ಮಸ್ತಾಗಿದೆ ಗಾಡಿ. ಏನನ್ ಇದು ಯಾವುದೋ ಡಿಫ್ರೆಂಟಾಗಿ, ಯಾವುದೋ ಲೈಕ್ ಇಲ್ಲಿ ತನಕ ಗಾಡಿನೇ ಓಡಿಸಿಲ್ಲ ಆ ಥರ ಫೀಲ್ ಬರ್ತಿದೆ ನನಗೆ. ಒಂಥರ ಡಿಫ್ರೆಂಟಾಗಿ ಕೂತಂಗಿದೆ ಈ ಪೊಸಿಷನ್ನು. ಲೈಕ್ ನನ್ನ ಗಾಡಿ ಪೊಸಿಷನ್ ಈ ಗಾಡಿ ಸಿಮಿಲರ್ ಆಗಿದೆ, ನನ್ನ ಗಾಡಿದು ಇವ್ರ ಗಾಡಿದು. ಸಕ್ಕರಾಗಿದೆ ಗಾಡಿ. ಒಳ್ಳೆ ಫುಲ್ ಒಂದು ಐತಲ್ಲ, ಫುಲ್ಲೇ ಮಸ್ತಾಗೈತೆ ಆ್ಯಕ್ಚುಲಿ ಬ್ರೋ. ಗಾಡಿ ಫುಲ್ ಸೈಕಾಗೈತೆ ಬ್ರೋ. ಏನು ಬ್ರೋ ಹಂಗೆ ನುಗ್ತದೆ? ಯಾರು ನಾನು ಥಂಡರ್ ಬರ್ಡು ಅಷ್ಟೊಂದು ನುಗ್ಗಲ್ಲ, ಹೆಂಗೆ ನುಗ್ತದೆ? ಏನು ಮಾಡೋರೆ ಬ್ರೋ ಗಾಡಿಗೆ ಇಷ್ಟೊಂದು? ಇನ್ನೂ ಸ್ಪೀಡ್ ಹೋಯ್ತಿದ್ದು ಇನ್ನೂ. ನಂಗೆ ಇದು ಮಿರರ್ ಇದ್ದಂಗೆ ಫೀಲ್ ಆಯ್ತಿಲ್ಲ. ಮಿರರ್ ನಂದು ಇಲ್ಲಿ ನೋಡ್ಬಿಟ್ಟು ಹಿಂಗೆ ಕೆಳಗಡೆ ಐತೆ. ಹಾಂ
ಒಂಥರ ಡಿಫ್ರೆಂಟ್ ಆಗೈತೆ ಬ್ರೋ, ಹೈಟಾಗಿ ಕೂತಂಗೈತೆ. ನನ್ನ ಗಾಡಿ ಸೀಟ್ ಒಂಚೂರು ಕಮ್ಮಿ ಐತಲ್ವಾ. ಆಮೇಲೆ ಏನಾಯ್ತು, ಒಳ್ಳೆ ಯಾವುದೋ ಕರೆಂಟ್ ಲೈಕ್ ಒಂದು ಶಾಕ್ ಪಾಸ್ ಆಗುತ್ತಾ ಆ ಥರ ಐತೆ ಗಾಡಿ ಇದು. ಯಾರು ಬ್ರೋ ಸಜೆಸ್ಟ್ ಮಾಡಿದ್ದು ಗಾಡಿ? ಯಾರು ಬ್ರೋ ಸಜೆಸ್ಟ್ ಮಾಡಿದ್ದು ಗಾಡಿ? ನೀವೇ ಸಜೆಸ್ಟ್ ಮಾಡ್ಕೊಂಬಿಟ್ರಾ? ಯಾವಾಗಲೂ ರಾಯಲ್ ಎನ್ಫೀಲ್ಡ್ ಅಂತಿದ್ರಿ. ಅಲ್ಲ ಡಿಫ್ರೆಂಟಾಗಿ ಯಾವುದೋ ಒಂದು ಗಾಡಿ ತಗೊಂಬಿಟ್ಟಿದ್ದೀರ. ಸಕ್ಕತ್ತಾಗೈತೆ, ನನಗೆ ಫುಲ್ ಖುಷಿ ಆಗೋಯ್ತು ಗಾಡಿ ಓಡಿಸ್ತೀನಿ. ಪಿಕಪ್ ಮಸ್ತಾಗೈತೆ, ಲುಕ್ಕು ಮಸ್ತಾಗೈತೆ, ಸೌಂಡೇ ಸೂಪರ್ ಅದ್ರದ್ದು. ಮೈಲೇಜ್ ಎಷ್ಟು ಕೊಡ್ತದೆ? ಏನು ಪಿಕಪ್ ಚಿಂದಿ ಬ್ರೋ. ನಾನೇ ಡಿಫ್ರೆಂಟ್ NS KTM ಎಲ್ಲ ಓಡಿಸಿದ್ದೀನಿ, ರಾಯಲ್ ಎನ್ಫೀಲ್ಡ್ ಓಡಿಸಿದ್ದೀನಿ. ಈ ಗಾಡಿದು ಇದೇ ಫಸ್ಟ್ ಟೈಮ್ ಮುಡ್ತಿರೋದು. ಫುಲ್ ಚಿಂದಿ ಐತೆ. ನನಗೆ ಇನ್ನೊಂದು ವೇರಿಯಂಟ್ ಐತಲ್ಲ, ಸಿಂಗಲ್ ಸೀಟ್ ಬಾಬರ್. ನೋಡ್ದೆ ಕಣ, ಅದೇನ ಅಂದ್ರೆ ನಿಮ್ ಹಿಂದೆಗಡೆ ಸೀಟಿಗೆ ಇನ್ಶೂರೆನ್ಸ್ ಇಲ್ವಲ್ಲ? ಇದನ್ನ ತಕೊಂಡ್ಬಿಡ್ಬೋದು. ಹೌದಾ? ಈ ಸೀಟ್ ಫುಲ್ ತೆಗ್ದ್ಬಿಡ್ಬೋದು. ಅವರೇ ಕೊಡ್ತಾರೆ ಒಂದು 69 ಅಂತ. ಇಲ್ಲಿ ನೋಡಿ, ಇಲ್ಲಿ ಇದೆಯಲ್ಲ ಈ ತರ ಒಂದು ಇದೇ ತರ ಪ್ಲಾಸ್ಟಿಕ್ ಮ್ಯಾಚ್ ಆಗೋದು ಕೊಡ್ತಾರೆ. ಫುಲ್ ಸೀಟ್ ಬಂದ್ಬಿಡ್ತದೆ. ಆ ಸೀಟ್ ಅಲ್ಲ, ಫಸ್ಟ್ ಆಫ್ ಆಲ್ ನೀವು ಇಲ್ಲಿ ಲಗೇಜ್ ಕಟ್ಕೊಬೋದು. ಬಟ್ ಅಂದ್ರೆ ಬಾಬರಲ್ಲಿ ನಿಮಗೆ ಹಿಂದೆಗಡೆ ಸೀಟಿಗೆ ಇನ್ಶೂರೆನ್ಸ್ ಇಲ್ಲ. ಹಾಕ್ಸ್ಕೊಂಡ್ರು ಚೆನ್ನಾಗಿ ಕಾಣಲ್ಲ, ಇನ್ಶೂರೆನ್ಸ್ ಇಲ್ಲ. ಹಾಕ್ಸ್ಕೊಂಡ್ರು ಚೆನ್ನಾಗಿ ಕಾಣಲ್ಲ. ಅದು ನೀನು ಎಷ್ಟೋ ಜನ ಹಾಕ್ಸಿರೋದು ನೋಡಿದ್ಯಾ ಆನ್ಲೈನ್ ಅಲ್ಲಿ, ಒಂಚೂರು ಚೆನ್ನಾಗಿ ಕಾಣಲ್ಲ, ಒಂಥರ ಅಸಹ್ಯವಾಗಿ ಕಾಣುತ್ತೆ. ಇದು ನೋಡು ಎಷ್ಟು ನೀಟಾಗಿ. ಅದೇ PPF ಏನಾರು ಮಾಡ್ಸತ್ತಾನೆ, ನಿಮ್ಮ ಅಪ್ಪ ಕೊಡ್ತಾನೆ. ಇದೇನು ಆ್ಯಕ್ಚುಲಿ ಆ ಥರ ಕಾಣಿಸಲ್ಲ. ಅವ್ನು ಅಂಗಾಡಿ ಇದೇನೆ ಆಗೋದು. ನನ್ನ ಗಾಡಿದು ಆಲ್ರೆಡಿ ಇಲ್ಲೆಲ್ಲ ಕಲರ್ ಹೋಗ್ಬಿಟ್ಟೈತೆ. ಅವ್ನು ಮಾಡಿಸ್ಬೇಕು ಹೊಸ ಟ್ಯಾಂಕ್. ನನ್ನ ಗಾಡಿ ಟ್ಯಾಂಕು ಆರ್ಡ್ರ್ ಕೊಟ್ಟರೆ ಸಿಗ್ತಿಲ್ಲ, ಏನೂ ಸಿಗ್ತಿಲ್ಲ ನನ್ನ ಗಾಡಿದು. ಏನು ಮಾಡಂಗಿಲ್ಲ. ಇದು ನೋಡಿಲಿ, ಮೊದಲು ಇಂಜಿನ್ ಹೆವಿ ಹೀಟಿಂಗ್ ಇಶ್ಯೂ ಇತ್ತು. ಇದು ಆಲ್ಫಾ 2 ಅಂತ ಮಾಡಿದ್ರು, ಆಲ್ಫಾ ಇಂಜಿನ್ ಇದು. ಸೊ ಎಷ್ಟು ಇಶ್ಯೂ ಇತ್ತು ಈ ಇಂಜಿನ್ ಅಲ್ಲಿ, ಫಸ್ಟು ಎಲ್ಲ ತೆಗೆದ್ರು, ಫುಲ್ ಎಲ್ಲ ಬೋರ್ ಎಲ್ಲ ಔಟ್ ಮಾಡಿ ಎಲ್ಲ ನೀಟಾಗಿ ಇದನ್ನ ಆಲ್ಟ್ರ್ ಮಾಡಿದ್ದಾರೆ. ಫುಲ್ಲು ಪಿಕಪ್ ಮಾತ್ರ 29 ಟಾರ್ಕು, 29 ಹಾರ್ಸ್ ಪವರು. ಚಿಲ್ಲಿ ನುಗ್ತದೆ ಗಾಡಿ. ಬಟ್ ನಂದು 27 ನಂದು, ಇನ್ನೊಂದು 2 ಜಾಸ್ತಿ ಆದ್ರೂ ಟಾರ್ಕು. PS ಕಮ್ಮಿ, ನಿಂದು ಬರೀ 20. ಹೌದು, 19 ಏನೋ ಬರ್ತದೆ. ಸೇಮ್ ಕ್ಲಾಸಿಕ್ ಇಂಜಿನ್ ಅದರಲ್ಲಿ ಇರೋದು, ಕ್ಲಾಸಿಕ್ 350. ಅದು ನಿಂದು 2 ವ್ಯಾಲ್ವ್ ಇಂಜಿನು, ಇದು 4 ವ್ಯಾಲ್ವ್. ಓಹೋ, ಓಕೆ. 4 ವ್ಯಾಲ್ವ್ ಇಂಜಿನ್ ಇದು. ಅಂತಂದ್ರೆ 4 ವ್ಯಾಲ್ವ್ ಇರ್ತದೆ, 2 ಇಂಟೇಕ್ ವ್ಯಾಲ್ವ್, 2 ಎಕ್ಸಾಸ್ಟ್ ವ್ಯಾಲ್ವ್. ಸೊ ಹೆವಿ ಪವರ್. ಬ್ರೇಕಿಂಗು ಸಖತ್ತಾಗೈತೆ ಬ್ರೋ. ಡ್ಯುಯಲ್ ಚಾನಲ್ ABS. ಹೈಟ್ ಐತೆ ನೋಡು, ಡಿಸ್ಕ್ ಹೆಂಗೈತೆ ಮುಂದ್ಗಡೆದು. ಸೇಮ್ ನಂತರದೇ ಐತೆ ಅದು. ಫುಲ್ಲು ಇಲ್ಲ, ನಿಂದು 280 mm, ಇದು 340 mm. ಒಂದೊಂಚೂರು ಜಾಸ್ತಿ ಐತೆ. 240 ನಿಂದು, ಇದು 340 ಬರ್ತದೆ. ಇದು ಅಷ್ಟೇ. ಟೈರು ಹಿಂದ್ಗಡೆ ಸೆಕ್ಷನ್ ದಪ್ಪ ಮಾಡೋನೆ. ನೋಡಿ 150, 70, R17, ZR17. ಸೂಪರ್ ಬ್ರೋ. ಒಟ್ಟಿನಲ್ಲಿ ಯಾವುದೋ ಒಂದು ಗಾಡಿ ಕರೆಕ್ಟಾಗಿರೋದು. ಅದಕ್ಕೆ ಗಾಡಿ ಇಲ್ಲ ಅಂತಿದ್ದಲ್ಲಪ್ಪ, ಯಾಕೆ ಸುಮ್ಮನೆ. ನಾನೆಲ್ಲ ಇಂಟರ್ಸೆಪ್ಟರ್ಗೆ ಹೋಯ್ತೀರಾ ಅನ್ಕೊಂಡೆ ಬ್ರೋ. ನೋಡಿದೆ ಏನು ಎಲ್ಲೋ ಈಗ ಏನು ರಾಯಲ್ ಎನ್ಫೀಲ್ಡಲ್ಲಿ ಬಂದರೆ ಏನು ಗೊತ್ತಾ, 4 ಜನದ ಒಬ್ಬನ ಹತ್ರ ಗಾಡಿ ಆಗೈತೆ. ಅದು ಹಂಟರ್ ಅಂತ ಬಿಟ್ಬಿಟ್ಟು ಹೆಂಗೆ ಬಿಸ್ನೆಸ್ ಸೈಕಲ್ ಓಡಿಸ್ತಾರೆ ಅದನ್ನ. ಬಿಸ್ನೆಸ್ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ನೋಡ್ರಿ ಗಾಡಿದು ವ್ಯೂಸ್, ಲೈಕ್ ಸೆಂಟ್ರ್ ರೋಡಲ್ಲಿ ಹಾಕ್ಬಿಟ್ಟು ತೋರಿಸ್ತೀನಿ, ಯಾರು ಬರಲ್ಲ ಇಲ್ಲಿ. ಬಟ್ ಮಸ್ತಾಗೈತೆ ಗಾಡಿ, ಒಳ್ಳೆ ಹಾರ್ಲೆ ಡೇವಿಡ್ಸನ್ ಕಾಪಿ ಮಾಡ್ದಂಗೆ ಐತೆ. ಬಟ್ ಇದೊಂಥರ ಡಿಫ್ರೆಂಟ್ ಮಾಡೆಲ್. ಸಖತ್ತಾಗಿದೆ ಗಾಡಿ ನೋಡೋಕ್ಕೆ, ಸೂಪರ್. ಕ್ರಿಯೇಟ್ ಮಾಡಿದವನಿಗಂತೂ ಒಳ್ಳೆ ಲಾಭ ಮಾಡಿಕೊಟ್ಟೈತಿ ಈ ಗಾಡಿ. ಬಟ್ ಅಂದರೆ ಯಾರು ಹೋಗಲ್ಲ ಈ ಸೆಗ್ಮೆಂಟಿಗೆ, ಏನಂದರೆ ಈ ZZ ಗಾಡಿಗಳಿಗೆ ತುಂಬ ಬೇಡಿಕೆ ಜಾಸ್ತಿ ಇತ್ತು ಫಸ್ಟು, ಈಗಿಲ್ಲ. ಅಂದರೆ ಈಗ ಏನು ಮಾಡ್ತಿದ್ದಾರೆ ಅಂದರೆ ಎಲ್ಲ ರಾಯಲ್ ಎನ್ಫೀಲ್ಡ್ ಅಂತ ಹೋಗ್ತವ್ರು. ಅದಕ್ಕೋಸ್ಕರ ಯಾರು ಈ ಗಾಡಿ ಕಡೆ ಯಾರೂ ಬರ್ತಿಲ್ಲ.
ಎನ್ಫೀಲ್ಡ್ಗೆ ಒಳ್ಳೆ ಕಾಂಪಿಟೇಷನು. ಎಷ್ಟು ಜನ ನೋಡ್ತಿದ್ದೀರೋ ವೀಡಿಯೋಸು, ಪ್ಲೀಸ್ ಆದಷ್ಟು ಈ ಥರ ಸೆಗ್ಮೆಂಟಲ್ಲಿ ರಾಯಲ್ ಎನ್ಫೀಲ್ಡ್ ಹೋಗೋಕ್ಕೆ ಹೋಗಬೇಡಿ. ಇದು ಒಂಥರ ಬೆಸ್ಟ್ ಗಾಡಿ ಇದು. ಅಂದರೆ ನಾನು ರಾಯಲ್ ಎನ್ಫೀಲ್ಡ್ ಫ್ಯಾನೇ, ಬಟ್ ಏನಂದರೆ ಲೈಕ್ ಹಂಟರು ಮಿಟಿಯೋರ್ಗಿಂತ ಇದು ಬೆಟರ್ ಇದೆ ತುಂಬ. ಅಂದರೆ ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ ನನಗೇನು, ಆ ಲೆವೆಲ್ ಪವರ್ ಇದೆ ಈ ಗಾಡೀಲಿ. ನಂಗೆ ಗೊತ್ತಿರೋಂಗೆ ಇದು ಈ ಸೆಗ್ಮೆಂಟಲ್ಲಿ ಒಳ್ಳೆ ಗಾಡಿ. ಒಬ್ಬ ನನಗೆ ಗ್ರೀನರಿ ನೋಡಿದ್ರೆ ನಮ್ಮೂರ್ದು ಯಾವಾಗಲೂ ಕಣ್ಣು ತಂಪಾಗುತ್ತೆ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಬೆಂಗಳೂರಿನಲ್ಲಿ ಗ್ರೀನರಿ ಇದೆ, ಬಟ್ ಮೇಲಿದೆ, ಕೆಳಗಡೆ ಇಲ್ಲ. ಸೊ ಈ ಗಾಡೀಲಿ ನಾನು ಇಷ್ಟೇ ಹೇಳೋಕ್ಕಾಗೋದು, ಯಾರ್ಯಾರು ಕಾಲೇಜ್ಗೆ ಹೋಗೋ ಹುಡುಗರು ಇರ್ತಿರಲ್ಲ, ರಾಯಲ್ ಎನ್ಫೀಲ್ಡ್ ಬದಲು ಈ ಥರ ಗಾಡಿಗಳು ತೊಗೊಂಡ್ರೆ ಬೆಟರ್ ಆಪ್ಷನ್. ಯಾಕೆ ಅಂದರೆ ನಿಮ್ಗೆ ಮೈಲೇಜ್ ನವಿಲು ಗುರು. ನವಿಲು ಬ್ರೋ, ನವಿಲು ಬನ್ನಿ ಹೋನ. ಇದೊಂದು ಬೋರ್ಡ್ ಮಾತ್ರ ಅವಾಗಿನ ಚೇಂಜ್ ಆಗಲೇ ಇಲ್ಲ ಬ್ರೋ. ವೆಲ್ಕಮ್ ಟು ಶುಗರ್ ಸಿಟಿ ಮಂಡ್ಯ. ನಾನಾ ಆ ಬೋರ್ಡಲ್ಲಿ ಇರೋದು ಬದಲು ನಾವು ಬಾಯಲ್ಲೇ ಹೇಳ್ತೀವಿ. ಏನಂತ ಹೇಳ್ತೀವಿ ಅಂದರೆ, ಇದು ನಮ್ಮೂರು, ಎಲ್ಲರೂ ನಮ್ಮೂರು ಅಂತ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಸರಿ ಆಯ್ತು, ಹುಷಾರಾಗಿ ಹೋಯ್ತಪ್ಪ. ಹಾಂ ಸರಿ. ಏನು ಬ್ರೋ, ಬಸ್ಸೆಲ್ಲ ಓಡಾಡಕ್ಕೆ ಶುರು ಮಾಡ್ಕೊಂಬಿಟ್ಟೈತೆ? ಅಲ್ಲ, ಬಸ್ಸೆಲ್ಲ ಓಡಾಡಕ್ಕೆ ಶುರು ಆಗ್ಬಿಟ್ಟೈತೆ. ಹೌದಾ? ಸರಿ ಬ್ರೋ, ಬಾಯ್ ಗುಂಟು ಬಾಯ್. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಮಸ್ತ್ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ನಂಗಂತೂ ಫುಲ್ ಎಂಟರ್ಟೈನ್ಮೆಂಟ್ ಇತ್ತು. ಅದೊಂಥರ ಹಾರ್ಟಿಗೆ ಟಚ್ ಆದಂಗೆ ಆಗೋಯ್ತು ಆ ಬೈಕಲ್ಲಿ ಆದಷ್ಟು ಬೇಗ ಒಂದು ರೈಡ್ ಹೊಡೆಯೋಣ. ಸೊ ಇವಾಗ ಬೆಂಗಳೂರು ಕಡೆಗೆ ನಮ್ಮ ಪಯಣ. ಅದಕ್ಕಿಂತ ಮುಂಚೆ ನಮ್ಮ ಪ್ರಾಪರ್ಟಿ ನೋಡ್ಕೊಂಡು ಹೋಗ್ಬಿಡೋಣ. ಸೊ ಇದು ನಮ್ಮ ತಾತನ ಪ್ರಾಪರ್ಟಿ. ಆದಷ್ಟು ಬೇಗ ರೆಡಿ ಮಾಡಿಸ್ಬೇಕು. ಮಂಡ್ಯ ಸಿಟೀಲಿ ನಮ್ಮದೇ ಹೈಯೆಸ್ಟ್ ಜಾಗ ಅಂತ ಇರೋದು, ಸಿಟಿ ಒಳಗಡೆ ಇರೋದಂದ್ರೆ ನಮ್ಮದೇ ಜಾಗ. ನೀವೇನ್ ಬಿಡ್ರಿ ಸಾವ್ಕಾರ ಮಂದಿ. ಸೊ ಈ ಜಾಗ ಪೂರ್ತಿ ಕ್ಲಿಯರ್ ಮಾಡಿಸಿ ಬೇಗ ಕ್ಲಿಯರ್ ಮಾಡಬೇಕು. ಸೊ ಇಲ್ಲಿಗೆ ಬಂದರೆ ನಾನು ಬೇಗ ಒಂಚೂರು ಕ್ಲಿಯರ್ ಮಾಡ್ಬೋದು DC ಹತ್ರ ಮಾತಾಡ್ಕೊಂಡು. ಸೊ ಇದು ಬೇಗ ಕ್ಲಿಯರ್ ಮಾಡೋಣ. ಸೊ ಈಗ ನಮ್ಮ ಪಯಣ ಬೆಂಗಳೂರು ಕಡೆಗೆ. ಓಕೆ ಗಾಯ್ಸ್, ಇವತ್ತಿನ ವಿಡಿಯೋ ತುಂಬ ಚೆನ್ನಾಗಿದೆ. ಆದಷ್ಟು ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಆದಷ್ಟು ಬೇಗ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಷ್ಟೇ. ಸಿನಲ್ ಸಾವಿರ ಪಂಡ್ರು ಬಂದೋದ್ರು ನಾನೇ VIP.